ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 41. ರಜತ್ ರಾಜಶೇಖರ್ ಮುಖಿಯಾಗಿದ್ದರು. ಮಾತಿಗೆ ಮಾತು ಬೆಳೆದು ರಾಜಶೇಖರ್ ವಿಕಾಸ್ನ ಕೊಲೆಗಾರನ ಹಿಡಿ ಎಂದಾಗ ರಜತ್ ನೀವೇ ಎಂದ. ನಾನು ಯಾರು ಅಂತ ಗೊತ್ತಿದ್ದೆ ಅಲ್ವಾ? ನಿನ್ನ ಮಾವ. ಅಧಿಕಾರ ಉಪಯೋಗವಾಗಿದ್ದಾಗ ಸಂಬಂಧ ನಡುವೆ ತಂದರು. ಮನದಲ್ಲಿ ಕೋಪ ಭಯ ಮುಗಿಲೆದ್ದಿದೆ. ಹೌದಾ? ಆದರೆ ಯಾವ ಕಡೆಯಿಂದ ಮಾವ? ಹೆಂಡತಿ ಕಡೆಯಿಂದನೋ ಅಥವಾ ತಾಯಿ ಕಡೆಯಿಂದನೋ? ರಜತ್ ಎಂದಾಗ ರಾಜಶೇಖರ್ ಗಲಿಬಿಲಿಗೊಂಡರು. ನಿನ್ನ ಮಾತಿನ ಅರ್ಥ ಏನು? ನಾನು ಧೃತಿಯಪ್ಪ, ನೆನಪಿರಲಿ. ಅಲ್ಲಿಂದ ಸರಿದು ಹೋಗಲು ನೋಡಿದರು. ಹೌದಾ ಮಾವ? ಹಾಗಿದ್ದರೆ ನಿಮಗೂ ನನಗೂ ಮತ್ಯಾವ ಸಂಬಂಧ ಇಲ್ವಾ? ಲಕ್ಷ್ಮೀಪುರದ ಕಡೆಯಿಂದ, ನನ್ನ ಅಮ್ಮ ಅನಸೂಯರ ಕಡೆಯಿಂದ. ಕೋಪದಿಂದ ಅವನದೆ ಬೆವೆತರು ರಾಜಶೇಖರ್. ಏನು ಹೇಳ್ತಿದ್ಯಾ? ನಿನ್ನ ಅಮ್ಮನಿಗೂ ನನಗೂ ಯಾವ ಸಂಬಂಧ ಇಲ್ಲ. ನಡುಗುತ್ತಲೇ ನುಡಿದರು ರಾಜಶೇಖರ್. ಓ ಹೌದಾ, ಸರಿ ಬಿಡಿ. ಹೆಣ್ಣು ಕೊಟ್ಟ ಮಾವ ಚೆನ್ನಾಗಿರಿ. ನನಗಿನ್ನೂ ಸಾಕ್ಷಿ ಸಿಕ್ಕಿಲ್ಲ. ಸಿಗುವವರೆಗೂ ಚೆನ್ನಾಗಿರಿ. ಇನ್ನು ಮುಂದೆ BP ಏರುಪೇರು ಆಗಬಹುದು ಮಾವ. ಯಾವಾಗಲೂ ಜೊತೆಯಲ್ಲಿ ಸ್ಟ್ರಾ ಇಟ್ಕೊಂಡಿರಿ ಮಾವ. ತೆರೆಮರೆಯಾಗಿದ್ದ ಆಟ ಈಗ ಬೆಳ್ಳಿತೆರೆಗೆ ಬಂದಿದೆ. ಟೇಕ್ ಕೇರ್ ಮಾವ. ಕೌಂಟ್ ಮಾಡಿ ನಿಮ್ಮ ಅವನಿತ್ಯ ದಿನಗಳ ಎಂದವ ತನ್ನ ಗ್ಲಾಸ್ ಕಣ್ಣೀರಿಸಿಕೊಂಡು ನಡೆದ. ಅವನು ಹೋದ ದಾರಿಯನ್ನೇ ನೋಡುತ್ತಾ ಉಳಿದು ಬಿಟ್ಟರು ರಾಜಶೇಖರ್ ಎದುರು ನಗುತ್ತಾ ಮಾತನಾಡಿದರೂ ಕೋಪ ನೋವು ಹತಾಶೆ ಅವನ ಮನದಲ್ಲಿ ಭುಗಿಲೆದ್ದಿತ್ತು. ಅಮ್ಮಮ್ಮ ಟೀ. ಬಾಗಿಲಲ್ಲೇ ಟೀ ಕೇಳಿದವ ಸೋಫಾದತ್ತ ಕಣ್ಣಾಡಿಸಿದ. ಚಿಕ್ಕ ಮಗುವೊಂದು ತನ್ನ ಅಮ್ಮನ ಮೇಲೆ ಮುನಿಸಿಕೊಂಡು ಕುಳಿತಂತೆ ಕುಳಿತಿದ್ದಾಳೆ ಧೃತಿ. ಬಾರಪ್ಪ, ಇನ್ಮುಂದೆ 2 ಕಡೆ ಕೆಲಸ. ತುಂಬ ಆಯಾಸಲ್ವಾ ಎಂದವರು ಅವನ ಕೈಗೆ ಟೀ ಇಟ್ಟರು. ಹೌದು ಅಮ್ಮಮ್ಮ, ವಿಕಾಸ್ ಕೊಲೆ ಆದ ಮೇಲೆ ಪ್ರೆಷರ್ ಜಾಸ್ತಿಯಾಗಿದೆ. ರಾಜಕೀಯ ಒತ್ತಡ ಬರುತ್ತಿದೆ. ಕೊಲೆಗಾರನನ್ನು ಹಿಡಿಯಲೇಬೇಕು ಎಂದವ ಸೋಫಾದ ಮೇಲೆ ಕೂತು ಅವಳತ್ತ ನೋಡಲು ಅವಳು ಕೊಂಚ ಕಣ್ಣು ತಗ್ಗಿಸಿ ಅವನನ್ನೇ ನೋಡುತ್ತಿದ್ದಾಳೆ. ರಾಜ, ಒಂದು ಮಾತು. ಯಾವುದಾದ್ರೂ ಒಂದು ಕೆಲಸ ಮಾಡಪ್ಪ. ಯಾಕೆ ಸುಮ್ಮನೆ ಇಷ್ಟು ಒತ್ತಡ ತಗೊಂತೀಯ? ಅವನ ತಲೆ ನೆವರಿಸಿ ನುಡಿದಾಗ ಕಣ್ತುಂಬಿಕೊಂಡ ರಜತ್. ಅಷ್ಟೊತ್ತು ತಡೆದಿದ್ದ ಅಳು ಒತ್ತರಿಸಿ ಬಂತು. ಯಾಕಪ್ಪ, ನಾನೇನಾದರೂ ತಪ್ಪು ಹೇಳಿದ್ದೀನ? ಅವನ ಅಳು ಕಂಡು ಮರುಗಿದರ ಅಜ್ಜಿ. ಇಲ್ಲ ಅಮ್ಮಮ್ಮ, ಅಮ್ಮ ನೆನಪಾಯಿತು. ಅವರು ಇದ್ದರೆ ಇಷ್ಟೇ ಕಾಳಜಿ ತೋರುತ್ತಿದ್ದರಲ್ಲ. ಅಳುತ್ತಾ ಅವನನ್ನು ಅಪ್ಪಿದ. ಇವಾಗ ಏನಾಯ್ತಪ್ಪ? ನಾನು ನಿನ್ನ ಅಮ್ಮ. ಇಲ್ಲ, ನೀನೇ ಹೇಳುವ ಹಾಗೆ ನಾನು ಅಮ್ಮನ ಅಮ್ಮ. ಅವರಷ್ಟು ಆಗದಿದ್ದರೂ ನನ್ನ ಕೈಲಾದಷ್ಟು ಪ್ರೀತಿ ನಿನಗೆ ಕೊಡುವೆ. ಈಗೆಲ್ಲ ಅಳಬೇಡ ಕಂದ. ಅವನ ಮೊಗ ಸವರಿದರು. ರಜತ್, ನೀವು ಸ್ಟ್ರಾಂಗ್ ಬಾಯ್. ಹೀಗೆಲ್ಲ ಅತ್ತರೆ ಚೆನ್ನಾಗಿರಲ್ಲ. ಅವನ ನಗಿಸಲು ಮುನಿಸು ಮರೆತಳು. ಧೃತಿ, ಪ್ಲೀಸ್ ನನಗಾಗಿ ಒಂದು ಹಾಡು ಹೇಳ್ತೀಯಾ? ಅಜ್ಜಿ ಮಡಿಲಲ್ಲಿ ತಲೆ ಇಟ್ಟು ಕೇಳಿದ. ಸರಿ ಎಂದವಳೆ. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ, ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೋ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವ, ಅದು ಅಪರಾಧಿ ಪಟ್ಟವು ಇನ್ಯಾಕಂ, ಎದೆಯ ದಹಿಸೋ ದುಃಖ ಮನದಲ್ಲಿದೆ, ದೈವ ಕ್ಷಮಿಸೋ ತ್ಯಾಗದ ದೇವತೆ ಸೆರೆಮನೆಯಲ್ಲಿ. ಭಾವ ತುಂಬಿ ಹಾಡುವಾಗ ಅವಳನ್ನೇ ನೋಡುತ್ತಾ ಉಳಿದ. ಹಾಡು ಮುಗಿದ ತಕ್ಷಣ ಧೃತಿ, ದೇವರಿಗೊಂದು ಕಾಗದ ಬರೆದು ಸಾಂಗ್ ಹೇಳೆ ಕೋರಿದವನ ರೀತಿಗೆ ಒಪ್ಪಿದಳು. ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು, ದೇವರು ಓದೋ ಭಾಷೆಯ ಕಲಿಸೋ ತಾಯಿಯ ಪಡಿಬೇಕು, ದೇವರು ನೀನು ಇರುವ ವಿಷಯವ ಭೂಮಿಗೆ ನೀನು ಬರದ ಕಥೆಯ ಹೇಳಿದಳು, ಆದರೆ ಅರ್ಧ ಉಳಿಸಿದಳು. ಅವಳ ಹಾಡು ಕೇಳುತ್ತಾ ಚಿಕ್ಕ ಮಕ್ಕಳಂತೆ ಅತ್ತು ಬಿಟ್ಟವನ ಅವನನ್ನು ಸಮಾಧಿಸುವ ಪರಿ ಇಬ್ಬರಿಗೂ ತಿಳಿದಿಲ್ಲ. ರಾಜಪ್ಪ, ನೋಡಿಲ್ಲಪ್ಪ, ಯಾಕೇನಾಯಿತು? ಇಷ್ಟೊಂದು ಅಳಬಾರ್ದು ಕಣಪ್ಪ. ಕೆನ್ನೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡುತ್ತಿದ್ದರು ಗೌರಮ್ಮ. ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ ಅಮ್ಮಮ್ಮ. ಅವರು ಹುಟ್ಟಿದ ದಿನವಿಂದು. ಕೊನೆಗೂ ಅವನು ತಡೆದಿದ್ದ ಸತ್ಯವ ಅರುಹಿದ. ಅದೇನಪ್ಪ ಇಷ್ಟೊಂದು ಅಳು? ಅವರ ಸಮಾಧಿ ಬಳಿ ಹೋಗಿ ಬಾ. ಅವರಿಗೆ ತೋಚಿದ ದಾರಿ ಹೇಳಿದರು. ಅಮ್ಮಮ್ಮ, ಅವರ ಬೂದಿಯಷ್ಟೇ ನನ್ನ ಕೈಗೆ ಸಿಕ್ಕಿದ್ದು. ನಡುಗುವ ಧ್ವನಿಯಲ್ಲಿ ಹೇಳಿದವನ ಮೆಟ್ಟಿಲತ್ತಿ ಓಡಿಬಿಟ್ಟ. ದುರ್ಗವ್ವ, ನೋಡೇ ಏನಾಯಿತು ಅಂತ ಸಮಾಧಾನ ಮಾಡು. ನನಗೆ ಮೆಟ್ಟಿಲು ಹತ್ತೋದು ಕಷ್ಟ. ಅವರೆಳಿದಾಗ ಅವನಿಂದ ಓಡಿದಳು ಧೃತಿ. ರಜತ್ ಮಗುವಿನಂತೆ ಅಳುತ್ತಿದ್ದವನ ಪಕ್ಕ ಕುಳಿತು ನುಡಿದಳು. 1-5 ನಿಮಿಷ ಅವಳ ತಬ್ಬಿ ಅತ್ತವ ದೂರ ಸರಿದು. ಸಾರಿ ಧೃತಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಕಣ್ಣೊರೆಸಿಕೊಂಡ. ನೀವ್ಯಾಕೆ ಹೀಗೆ? ಮನದಲ್ಲಿ ಇಷ್ಟೊಂದು ನೋವಿದ್ರೂ ನಗುತ್ತಾ ಮರೆಮಾಚುವ ಹುಚ್ಚುತನವೇಕೆ? ಅವನಲ್ಲಿ ಉತ್ತರವಿಲ್ಲ.
ನಿಮ್ಮ ತಂದೆ ತಾಯಿ ಸಾವಿಗೆ ಕಾರಣ ಆದವರು ಶಿಕ್ಷೆ ನೀಡಬೇಕಲ್ಲವೇ? ಅವನ ಕೈ ಹಿಡಿದು ಬಹು ಸಮಾಧಾನದಿಂದ ಕೇಳಿದಳು. ಇಲ್ಲ ಎಂಬಂತೆ ತಲೆಯಾಡಿಸಿದ. ನಾನೊಂದು ವಿಷಯ ಹೇಳಲೆ? ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಹೆತ್ತವರ ಸಾಯಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಅಂದರೆ ನಿಮ್ಮ ಬಗ್ಗೆ ಏನು ಹೇಳಲಿ? ಅವಳ ಮಾತು ಅವನನ್ನು ಕೆರಳಿಸಿದವು. ಅಂದರೆ ನಿನ್ನ ಮಾತಿನ ಅರ್ಥ ಏನು ಧೃತಿ? ಅದಾಗಲೇ ಧ್ವನಿಯಲ್ಲಿ ಗಡುಸುತನ ಬಂದಿತ್ತು. ಅಂದರೆ ನೀವೊಬ್ಬ ಜವಾಬ್ದಾರಿತ ವ್ಯಕ್ತಿ, ಹೆತ್ತವರ ಕೊಲೆಗಾರ ಎದುರೇ ಇದ್ದರೂ ತಮಾಷೆ ನೋಡುತ್ತಿರುವ ಅಪ್ರಯೋಜಕ. ಅವನನ್ನು ಉತ್ತೇಜಿಸಿ ಉತ್ತರ ಕಂಡುಕೊಳ್ಳುವ ಯೋಚನೆ ಅವಳದ್ದು. ಅವಳ ಉದ್ದೇಶವೇನು ಒಳ್ಳೆಯದೇ, ಆದರೆ ಪರಿಣಾಮ ಅವಳ ಮೀರೆ ಬೀರುವುದಲ್ಲಿತ್ತು. ನಿಮಗೊಂದು ವಿಷಯ ಗೊತ್ತೇ ಎಂದಾಗ ಅವಳದೇ ತಿರುಗಿದ ಕಣ್ಣಲ್ಲಿ ಕೋಪವಿದೆ. ನನ್ನ ಮಾವನಿಗೂ ಇದೇ ಹಾಡು ಇಷ್ಟ. ಮತ್ತೆ ನನ್ನ ಅತ್ತೆಯ ಜನ್ಮದಿನವಿದು. ಇಷ್ಟೊಂದು ಹೋಲಿಕೆಗಳು ಕಾಕತಾಳೀಯ ಆಗಲು ಹೇಗೆ ಸಾಧ್ಯ? ಅದಕ್ಕೆ ಹುಬ್ಬು ಗಂಟಿಕ್ಕಿ ಕೇಳಿದ. ಕೋಪ ಮಿತಿಮೀರಿತ್ತು. ತನ್ನನ್ನು ತನ್ನ ಕೆಲಸವನ್ನು ಹೀಯಾಳಿಸಿದ್ದಳಲ್ಲ. ನೀವೇ ಎಂದಳಷ್ಟೇ, ತನ್ನ ಅಂಗೈ ಅಡ್ಡ ಹಿಡಿದು. ನಾನೇ ನಿನ್ನ ಲಡ್ಡು ಮಾಮ ಅಂತ ಡೌಟಾ? ಹೋಗು, ಇರುವ ಕೆಲಸ ಮುಗಿಸು. ನೀನು ನಿನ್ನ ಅನುಮಾನಗಳು ಎತ್ತಲು ನೋಡುತ್ತಾ ನುಡಿದವ. ಪರಿಸ್ಥಿತಿ ಕೈ ಮೀರಲು ಇಷ್ಟವಿಲ್ಲ. ಅವನಿಗೆ ಮತ್ತೆ ಬಂದು ಮುಂದೆ ನಿಂತವಳು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೀನವನಲ್ಲ. ಅವನ ಕಣ್ಣಲ್ಲಿ ಏನೋ ಹುಡುಕಲು ಬಯಸುತ್ತಿದ್ದು ಸೋದಳು. ಹೌದು, ನಾನೇ ನಿನ್ನ ಮಾವ, ನಿನ್ನ ಲಡ್ಡು ಮಾವ, ನಿನ್ನ ಗಂಡ. ಅವನೆಂದ ತಕ್ಷಣ ಅಪ್ಪಿಬಿಟ್ಟಳು ಧೃತಿ. ಅವನ ಕೋಪ ಆ ಕ್ಷಣ ಕಾಣಲಿಲ್ಲ ಅವಳಿಗೆ. ತನ್ನ ಯೋಚನೆ ಸಫಲವಾದ ಖುಷಿ. ನನ್ನ ಮಾತಿನ್ನು ಮುಗಿದಿಲ್ಲ. ಅವಳನ್ನು ದೂರ ನಿಲ್ಲಿಸಿ, ಹಾಗಿದ್ದರೆ ನನ್ನ ದೇಹ ಅಲ್ಲವೇ ಎಂದ ತನ್ನೆರಡು ಕೈಗಳ ಕಟ್ಟಿ. ಏನು ಮಾತಾಡ್ತಿದ್ದೀರಾ? ಗಂಟಲಲ್ಲೇ ಉಳಿದವು ಅವಳ ಮುಂದಿನ ಮಾತುಗಳು. ಹಾಂ, ನೀನೇ ಎಂದು ಹೇಳಿದ್ದೆ ಅಲ್ವಾ, ಈ ನನ್ನ ದೇಹ ನನ್ನ ಮಾವನಿಗೆ ಮಾತ್ರ ಅಂತ. ತನ್ನ ಶರ್ಟ್ ಬಟನ್ ತೆಗೆಯುತ್ತಾ ನುಡಿದ. ಅದಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ಹಿಂದೆ ನಡೆದು. ಅದಕ್ಕೆ ಈಗ ನಾನೇ ನಿನ್ನ ಮಾವ ಅಂತ ಗೊತ್ತಾಯ್ತಲ್ಲ, ಸೋ ಶೆಲ್ ಯು ಮೂವ್ ಎಂದು ಅವಳ ನಡು ಬೆಳೆಸಿ ಹತ್ತಿರ ಎಳೆದುಕೊಂಡ. ರ ಎಷ್ಟೇ ಕಷ್ಟಪಟ್ಟರೂ 2 ಅಕ್ಷರ ಬಾಯಿಂದ ಹೊರಬಂದದ್ದು. ರ ಅಲ್ಲ, ರಾಕ್ಷಸಿ. ರಜತ್, ನಿನ್ನ ರಜತ್, ನಿನ್ನ ಗಂಡ, ನಿನ್ನ ಮಾವ. ಹೀಗ್ಯಾಕೆ ಹೆದರುತ್ತಿರುವೆ? ಮೆಲ್ಲಗೆ ಅವಳ ಕೊರಳ ಇಳಿಜಾರಿಗೆ ಮುತ್ತುಗಳ ಪೋಣಿಸಿದ. ರಜತ್ ಕೂಗಿ ಅವನನ್ನು ದೂರ ತಳ್ಳಲು ಯತ್ನಿಸಿದಳು. ನನ್ನ ದೂರ ತಳ್ಳುವುದು ಅಸಾಧ್ಯ ಕಣೆ ಹುಡುಗಿ. ನಾನು ಬಯಸಿದ್ದನ್ನು ಕೊಟ್ಟುಬಿಡು ನನಗೆ ಹೇಳುತ್ತಾ ಅವಳ ಬಟ್ಟೆ ಜಿಪ್ ಜಾರಿಸಲು ಯತ್ನಿಸಿದ. ಅವನ ಬುದ್ಧಿ ಸ್ಥಿಮಿತದಲ್ಲಿ ಅವನಿಗೀಗ. ನೋ ಎಂದು ಅವನನ್ನು ತಳ್ಳಿಬಿಟ್ಟಳು. ಆ ಕ್ಷಣಕ್ಕೆ ಅವಳಲ್ಲಿ ಅಷ್ಟು ಧೈರ್ಯ ಒಗ್ಗೂಡಿಸಿದಳು. ಯಾಕೆ ಬೇಡವಾ? ನಾನೇ ನಿನ್ನ ಮಾವ ಅಂತ ಗೊತ್ತಾಯ್ತಲ್ವಾ? ತಾಳಿನೂ ಕಟ್ಟಿಯಾಗಿದೆ. ಮತ್ತು ಒಂದು ಹೆಜ್ಜೆ ಅವಳತ್ತ ಇಟ್ಟ. ಬೇಡ, ನೀನು ನನ್ನ ಮಾವ ಅಲ್ಲ. ಅಲ್ಲ, ನಾ ಹೇಳಿದ್ದು ಅಷ್ಟು ಸತ್ಯ. ಈ ದೇಹ ಅವನಿಗೆ ಅರ್ಪಿತ ಅಂತ ಒಂದು ಸಂದರ್ಭ ಬರುತ್ತೆ. ಅದಕ್ಕಾಗಿ ಸಾಕಷ್ಟು ಕನಸುಗಳು ಕಟ್ಟಿರುವೆ ನಾನು. ಅವನೆಲ್ಲೋ ಒಂದು ಕಡೆ ಇದ್ದಾನೆ. ನೀನು ಎಂದಿಗೂ ನನ್ನ ಮಾವ ಆಗಲಾರೆ. ನನ್ನ ಮಾವ ಒಂದು ಹೆಣ್ಣಿನ ಜೊತೆ ಇಷ್ಟೊಂದು ತಪ್ಪಾಗಿ ವರ್ತಿಸಲಾರ. ಅಳುತ್ತಲೇ ನುಡಿದಳು. ಅವಳ ಕಣ್ಣೀರು ನೋಡಿ ಇನ್ನೂ ಕೋಪಗೊಂಡವ. ಹೇಯ್, ಚುಪ್ ಚುಪ್! ಅವನ ಆರ್ಭಟಕ್ಕೆ ಬಾಯಿ ಮೇಲೆ ಕೈಯಿಟ್ಟು ಅಳು ನಿಯಂತ್ರಣ ಮಾಡಿದಳು. ಏನಂದೆ? ನಿನ್ನ ಮಾವ ಹೆಣ್ಣಿನ ಜೊತೆ ಕೀಳಾಗಿ ವರ್ತರಿಸಲಾರ ಎಂದು ಕೊಂಕು ನಗೆ ನಕ್ಕವನು. ನಿನಗಾಗಿ ನಿನ್ನ ಮೇಲೆ ಬಿದ್ದೇ ಹೊರತು ನಾನಾಗಿ ನಿನ್ನ ಬಳಿ ಬಂದಿರಲಿಲ್ಲ ಅಲ್ವಾ? ನಾನು ನಿನ್ನ ಮಾವ ಅಲ್ಲ. ನಾನೇನಾದರೂ ನಿನ್ನ ಬಳಿ ಹೇಳಿದ್ದೇನಾ ಅಥವಾ ಕೋರಿಕೊಂಡೇನಾ? ಕೆಂಗನ್ನು ಬೀರಿ ನುಡಿದವನ ಪರಿಗೆ ಹೆದರಿಬಿಟ್ಟಳು ಧೃತಿ. ಅದಾಗಲೇ ಅವನ ವರ್ತನೆಯಿಂದ ಕೈಕಾಲು ನಡಗುತ್ತಿತ್ತು. ಭಯದಿಂದ ಇಲ್ಲ ಎಂಬಂತೆ ತಲೆಯಾಡಿದಳು. ಮತ್ತೆ ನನ್ನ ಯಾಕೆ ದೂರೋದು? ನನಗೀಗ ನೀನು ಬೇಕೇ ಬೇಕು. ಆವಾಗಲೇ ಏನಂದೆ? ನನ್ನ ಹೆತ್ತವರ ಸಾವಿಗೆ ಕಾರಣ ಆದರ ಶಿಕ್ಷೆ. ಇದೇ ಅದು. ಅವರ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ. ಅಪರಾಧಿ ಶಿಕ್ಷೆ ಕೊಡುತ್ತೇನೆ ಎಂದವ ಅವಳ ಹತ್ತಿರ ಬಂದು ತುಟಿಗಳನ್ನು ಬಂಧಿಸಿಬಿಟ್ಟ. ಅದೆಷ್ಟು ಕೊಸರಾಡಿದರೂ ಬಿಡಿಸಿಕೊಳ್ಳಲಾಗಲಿಲ್ಲ ಧೃತಿಗೆ. ಅವನಿಂದ ಇಂಥ ವರ್ತನೆ ಕನಸಲ್ಲೂ ನೆನೆಸಿರಲಿಲ್ಲ ಅವಳು. ತುಟಿಗೆ ಗಾಯವಾಗಿ ಅವಳು ನರಳಾಡಿ ತೆಗೆಬಿಟ್ಟವ. ನೀವು ಎರಡೇ ಪದ ನುಡಿದು ಓಡಿ ಹೋಗಿ ಬಾತ್ರೂಮ್ ಹೊಕ್ಕಳು. ಲಾಕ್ ಮಾಡಿಕೊಂಡು ಅಳಲು ಶುರು ಮಾಡಿದಳು. ಅಲ್ಲಿ ಕುಸಿದು ಕುಳಿತವ ನಿಮಿಷಗಳ ನಂತರ ತನ್ನ ಕೆಟ್ಟ ವರ್ತನೆ ನೆನಪಾದಾಗ ಹನಿ ನೇವಿಕೊಂಡ. ಬಾಗಿಲತ್ತ ನಡೆದ. ಅಳುವವಳ ಸಮಾಧಿಸಲು ಬಂದು ತಾನೇ ಅಳುವ ಸ್ಥಿತಿ ತಂದಿಟ್ಟುಕೊಂಡಳು ಧೃತಿ. ಇಲ್ಲಿ ಯಾರದ್ದು ತಪ್ಪು? ಕೋಪ ಬರುವಂತೆ ಮಾಡಿದ್ದವಳು ಅವಳು. ಕೋಪ ಮಾಡಿದ್ದವನಾದರೂ ಅಥವಾ ಇಬ್ಬರ ನಡುವೆ ಪ್ರೀತಿ ಗಂಧವು ಇರದಂತೆ ಮಾಡುತ್ತಿರುವ ಕಾರಣದ ಕೈಗಳ? ಮತ್ತೆ ಸಿಗುವ. ನಿಮ್ಮ ಪ್ರೀತಿಯ ಅಭಿಪ್ರಾಯಗಳನ್ನು ತಿಳಿಸಿ.